ಆದ್ರೆ ಪತ್ನಿ ಲಿಖಿತಾ ಅವರಿಗೆ ಖುಷಿಯಾಗಿದೆ. ಮ್ಯೂಸಿಕ್ ಮಲ್ಯರಿ ಅವರು ವಾಪಸ್ ಎಂದಿನಂತೆ ಆಗಿದ್ದಾರೆ. ಅವ್ರು ಅನ್ಕೊಂಡಿದ್ದು ಏನಂದ್ರೆ ಈಗ ಅವರು ತುಂಬಾನೇ ಕುಗ್ಗಿ ಹೋಗ್ತಾರೆ. ಯಾಕಂದ್ರೆ ಜೈಲಿಗೆ ಹೋಗಿ ಬಂದಿದ್ದಾರೆ. ಮಾನಸಿಕವಾಗಿ ಅವ್ರಿಗೆ ತುಂಬಾನೇ ನೋವಿರುತ್ತೆ ಅಂತೆಲ್ಲ ಒಂದು ಅನ್ಕೊಂಡಿರ್ತಾರೆ. ಬಟ್ ಮ್ಯೂಸಿಕ್ ಮಲ್ಯರಿ ಅವರು ಆಚೆ ಬಂದು ಸ್ವಲ್ಪ ದಿವಸ ಸುಧಾರಿಸ್ಕೊಂಡು ಈಗ ಬ್ಯಾಕ್ ಟು ಸ್ಟೇಜ್ ಎತ್ತಿದ್ದಾರೆ. ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಿದ್ದಾರೆ. ಎಲ್ಲರಿಗೂ ಖುಷಿಯನ್ನ ಪಡಿಸ್ತಾ ಇದ್ದಾರೆ. ನಿಜವಾಗ್ಲು ಅದಂತೂ ಸೂಪರ್ ಅಂತಾನೆ ಹೇಳ್ಬೋದು. ಮ್ಯೂಸಿಕ್ ಮೈಲರಿನ ತುಂಬಾ ಜನ ಇಷ್ಟಪಡ್ತಾರೆ. ಇವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್. ಪ್ರತಿಯೊಂದು ಊರು ಉತ್ತರ ಕನ್ನಡ ಭಾಗದಲ್ಲಿ ಹಲವಾರು ಜಿಲ್ಲೆ ಹಳ್ಳಿಗಳಲ್ಲಿಯೂ ಸಹ ಬಹಳಷ್ಟು ಚೆನ್ನಾಗಿ ಹಾಡುಗಳನ್ನ ಹಾಡುತ್ತಾ ರಂಜಿಸುತ್ತಿದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಗ್ತಾ ಇದೆ. ನಿಮ್ಗೂ ಕೂಡ ಇಷ್ಟನ ಮ್ಯೂಸಿಕ್ ಮೈಲರಿ, ನೀವು ಕೂಡ ಇವರ ಹಾಡುಗಳನ್ನ ನೋಡ್ತಾ ಇರ್ತೀರಾ, ಕೇಳ್ತಾ ಇರ್ತೀರಾ, ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಇವರ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ರಸಮಂಜರಿ ಕಾರ್ಯಕ್ರಮ ಬಹಳನೇ ಅದ್ದೂರಿಯಾಗಿ ನಡೆಯುತ್ತೆ. ಇವರು ಆಡ್ತಾ ಇದ್ರೆ ಅಲ್ಲಿ ದೊಡ್ಡ ಜೈಕಾರ, ಸನ್ಮಾನ, ಹೂವಿನ ಹಾರ ಎಲ್ಲವನ್ನು ಕೂಡ ಮಾಡ್ತಾರೆ ಅಭಿಮಾನಿಗಳು. ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಈಗ ಅಂತಾನೆ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ ಗಳನ್ನ, ಈವೆಂಟ್ ಗಳನ್ನ ಮಾಡ್ತಿದ್ದಾರೆ. ಇನ್ನು ಒಂದೆರಡು ತಿಂಗಳ ಕಾಲ ನಾನು ಆಡೋದಿಲ್ಲ, ಪ್ರೋಗ್ರಾಮ್ ಗಳನ್ನ ನಡ್ಸ್ಕೊಡೋದಿಲ್ಲ ಅಂತಿದ್ರು. ಬಟ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಮತ್ತೆ ಅವರು ಸ್ಟೇಜ್ ಹತ್ತಿರುವಂತದ್ದು ಖುಷಿಯಿಂದ ಆಡ್ತಾ ಇದ್ದಾರೆ, ರಂಜಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡುತ್ತಾ ಪತ್ನಿ ಲಿಖಿತಾ ಅವರಿಗೆ ಬಹಳಷ್ಟು ಖುಷಿಯಾಗಿದೆ. ಇಷ್ಟು ದಿವಸ ಕಣ್ಣೀರ್ ಹಾಕ್ತಾ ಈಗ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು.